Hello everyone, I am Maruti. Today discuss about condition statement. Condition statement as the use to when the need to check condition before executing code. The types of condition statement: if statement, if else statement, if else if ladder. If statement ಅಂದ್ರೆ ನೋಡಮ್ಮ. Simple if statement, condition and boolean expression to check. If the boolean expression is the true, the statement of the if block are executing, else skipped. Syntax: if expression statement ಇದು if ಎಕ್ಸ್ಪ್ರೆಷನ್ನಾಗ ಅಷ್ಟೇ, ಇದು ಒಂದೇ ಇದ್ರಾಗೆ ಇದಾಗುತ್ತೆ. ಯಾವ ಥರ ಅಂದರೆ ಒಂದು ಸಿಂಪಲ್ ಪ್ರೋಗ್ರಾಮ್ ನೋಡೋಣ ಬರ್ರಿ, ತೋರಿಸ್ತೀನಿ. if ಸ್ಟೇಟ್ಮೆಂಟ್ ಅಂತ ಸ್ಟೇಟ್ಮೆಂಟ್ ಇದ್ದು ಇದರಲ್ಲಿ ಯಾವ್ದು ಗ್ರೇಟೆಸ್ಟ್ ಐತೆ ಅನ್ನೋದು ಗೊತ್ತಾಗುತ್ತೆ. ಇಫ್ ಸ್ಟೇಟ್ಮೆಂಟಲ್ಲಿ ಯಾವ ಥರ ವರ್ಕ್ ಆಗುತ್ತೆ ಅಂದರೆ ನೋಡ್ರಿ, 50 ಈಸ್ ಗ್ರೇಟೆಸ್ಟ್. ಅದೇ ಇಫ್ ಎಲ್ ಸ್ಟೇಟ್ಮೆಂಟಲ್ಲಿ ನೋಡೋಣ. ಇಫ್ ದ ಬ್ಲ್ಯಾಕ್ ಕಂಡೀಷನ್ and the expression is the boolean expression is true, then the statement in if black executed. If else, then the statement else black is the executed. ಇದರಲ್ಲಿ ಇಫಾಗ ಏನಾರು ಫಾಲ್ಸ್ ಆಗಿದ್ದರೆ, ಇಫಾಗೆಲ್ಲರೂ ಫಾಲ್ಸ್ ಆಗಿದ್ದು ಇಫ್ ಎಲ್ಸ್ಗೆ ಟ್ರೂ ಆಗಿದ್ದರೆ ಅದು ಯಾವ ಥರ ಅಂದರೆ ಇಲ್ಲಿ ಸಿಂಟ್ಯಾಕ್ಸ್ ತೋರಿಸ್ತೀನಿ ಬರ್ರಿ. ಇಫ್ ಎಕ್ಸ್ಪ್ರೆಷನ್ ಸ್ಟೇಟ್ಮೆಂಟು ಇದೆಲ್ಲರೂ ಫಾಲ್ಸ್ ಆಗಿದ್ದರೆ ಇಲ್ಲಿ ಟ್ರೂ ಆಗುತ್ತೆ. ಎಲ್ ಸ್ಟೇಟ್ಮೆಂಟಿಗೆ ಇದು ಯಾವ ಥರ ಅಂದರೆ ಒಂದು ಸಿಂಪಲ್ ಪ್ರೋಗ್ರಾಮ್ ನೋಡೋಣ. ಇವಾಗ ರನ್ ಮಾಡ್ತೀನಿ. ಆ ಥರ 50 ಈಸ್ ಗ್ರೇಟೆಸ್ಟ್ ಬಂದಿದೆಯಾ? ಇದು ಹೋಗ್ಲಿ ಪ್ರೋಗ್ರಾಮಿಂಗ್ ಅನಿಸುತ್ತೆ. ಇವಾಗ 200 ಮಾಡ್ಕೊಂಡು ನೋಡಿ, ಇಫಲ್ಲಿ ಫಾಲ್ಸ್ ಆಗಿದೆ, ಅದರ ಹಂಗಂದರೆ ಎಲ್ಸಿಗೆ ಟ್ರೂ ಆಗಿದೆ. ಹಾಗಾಗಿ ಇಲ್ಲಿ 200 ಈಸ್ ಗ್ರೇಟೆಸ್ಟ್ ಅಂತ. ಅದೇ ಥರ ಇಫ್ ಎಲ್ಸ್ ಲ್ಯಾಡರ್ ನೋಡೋಣ. ಇಫ್ ದ ಕಂಡೀಷನ್ ಸ್ಟೇಟ್ಮೆಂಟ್ ವೇರ್ ವಿ ಹ್ಯಾವ್ ದ ಮಲ್ಟಿಪಲ್ ಎಕ್ಸ್ಪ್ರೆಷನ್ ಟು ದ ಬಿ ಚೆಕ್ಡ್, ಏರ್ ಈಚ್ ದ ಎಕ್ಸ್ಪ್ರೆಷನ್ ಈಸ್ ದ ಚೆಕ್ಡ್ ಯೂನಿಟಲ್ ಈಸ್ ಟ್ರೂ, ಕಂಡೀಷನ್ ಈಸ್ ಫೌಂಡ್. ಸಿಂಟ್ಯಾಕ್ಸ್: ಇಫ್ ಕಂಡೀಷನ್ ಸ್ಟೇಟ್ಮೆಂಟು, ಎಲ್ಸ್ ಇಫ್ ಕಂಡೀಷನ್ ಸ್ಟೇಟ್ಮೆಂಟು, ಎಲ್ಸ್ ಸ್ಟೇಟ್ಮೆಂಟ್. ಇದು ಯಾವ ಥರ ಅಂದರೆ
ಇಫ್ಗೆಲ್ಲರೂ ಫಾಲ್ಸ್ ಆಯ್ತು ಅಂದರೆ ಮತ್ತು ಎಲ್ಸ್ ಇಫಗೂ ಫಾಲ್ಸ್ ಆಯ್ತು ಅಂದರೆ ಮತ್ತೆ ಎಲ್ಸಿಗೆ ಟ್ರೂ ಆಗುತ್ತೆ. ಪ್ರೋಗ್ರಾಮ್ ನೋಡಿದ್ರೆ ತೋರಿಸ್ತಿತ್ತು ನೋಡ್ರಿ. ಇಲ್ಲಿ 20 ಅಂತ ಇಲ್ಲಿ 10 ಅಂತ ತಂಡಿರ್ತೀನಿ. ಇನ್ನೊಂದು ಸಿ ಅಂತೀನಿ. ಇಲ್ಲಿ ಸಿ ಈಸ್ ಈಕ್ವಲ್ ಟು 30. ಕಂಡೀಷನ್ ಏನಾಗ್ತೀನಿ, ಬಿ ಗ್ರೇಟರ್ ದೆನ್ ಸಿ ಅಂತ. ಯಾವ್ದು ಜಾಸ್ತಿ ಎಲ್ಲರೂ ಫಾಲ್ಸ್ ಆಯ್ತು ಅಂದರೆ ಇಫ್ ಎಲ್ ಸ್ಟೇಟ್ಮೆಂಟಿಗೆ ಬರುತ್ತೆ. ಇಲ್ಲಿ ಕಂಡೀಷನ್ ಚೆಕ್ ಮಾಡುತ್ತೆ. ಇಲ್ಲಿ ಎಲ್ಲರೂ ಫಾಲ್ಸ್ ಆಯಿತು ಅಂದರೆ ಮತ್ತೆ ಎಲ್ಸ್ ಬ್ಲ್ಯಾಕಿಗೆ ಬಂದು ಎಕ್ಸಿಕ್ಯೂಟ್ ಆಗುತ್ತೆ, ಅಲ್ಲಿ ಟ್ರೂ ಆಗಿರುತ್ತೆ. ನೋಡಿ ಇವಾಗ ರನ್ ಮಾಡ್ತೀನಿ ಪ್ರೋಗ್ರಾಮ್ನ. ದಟ್ ಈಸ್ ಗ್ರೇಟೆಸ್ಟ್ ನಂಬರ್ ಕೊಟ್ಟಿದ್ಮೇಲೆ ಅದೇ ಥರ ಪ್ರೋಗ್ರಾಮ್. ಥ್ಯಾಂಕ್ ಯು ಫಾರ್ ಲಿಸನಿಂಗ್.